ಸಮಯ ಸುದ್ದಿ ಇಂಪ್ಯಾಕ್ಟ್ ಎಚ್ಚೆತ್ತುಕೊಂಡ ಬೆಸ್ಕಾಂ. ಬಚ್ಚಹಳ್ಳಿ ರಸ್ತೆಯ ಅಪಾಯಕಾರಿ ವಿದ್ಯುತ್ ಸಮಸ್ಯೆಗೆ ಕೊನೆಗೂ ಮುಕ್ತಿ. ಶಿಡ್ಲಘಟ್ಟ. ಸಾರ್ವಜನಿಕರ ಜೀವಕ್ಕೆ ಕಂಟಕವಾಗಿದ್ದ ಬಚ್ಚಹಳ್ಳಿ ರಸ್ತೆಯ ಬಾಗಿದ ವಿದ್ಯುತ್ ಕಂಬಗಳು ಹಾಗೂ ಜೋತಾಡುತ್ತಿದ್ದ ತಂತಿಗಳ ಸಮಸ್ಯೆಗೆ ಕೊನೆಗೂ ಪರಿಹಾರ ದೊರೆತಿದೆ. ಸಮಯ ಸುದ್ದಿ ವಾಹಿನಿಯ ವರದಿಗೆ ತಕ್ಷಣ ಸ್ಪಂದಿಸಿದ ಬೆಸ್ಕಾಂ ಅಧಿಕಾರಿಗಳು ಹೊಸ ಕಂಬಗಳನ್ನು ಅಳವಡಿಸಿ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಮೂಲಕ ಸ್ಥಳೀಯ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ. ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ಬೊಮ್ಮನಹಳ್ಳಿ ಗೇಟ್ನಿಂದ ಬಚ್ಚಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ಕಳೆದ ಹಲವು ತಿಂಗಳುಗಳಿಂದ ವಿದ್ಯುತ್ ಕಂಬಗಳು ಒಂದು ಬದಿಗೆ ಬಾಗಿದ್ದವು. ಅಲ್ಲದೆ ಹೈಟೆನ್ಷನ್ ತಂತಿಗಳು ರಸ್ತೆಗೆ ತೀರಾ ಹತ್ತಿರವಾಗಿ ತೂಗಾಡುತ್ತಿದ್ದವು. ದಿನನಿತ್ಯದ ಸಂಕಷ್ಟ. ಶಾಲಾ ಮಕ್ಕಳ ವ್ಯಾನ್ಗಳು, ರೈತರ ತರಕಾರಿ ಹೂವು ಸಾಗಿಸುವ ವಾಹನಗಳು ಹಾಗೂ ಸರಕು ಸಾಗಾಣಿಕೆ ವಾಹನಗಳು ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದವು. ಯಾವುದೇ ಕ್ಷಣದಲ್ಲಿ ದೊಡ್ಡ ಅನಾಹುತ ಸಂಭವಿಸಬಹುದು ಎಂಬ ಭೀತಿಯಲ್ಲೇ ಜನರು ದಿನದೂಡುತ್ತಿದ್ದರು. ಅಧಿಕಾರಿಗಳ ಗಮನ ಸೆಳೆದ ಸಮಯ ಸುದ್ದಿ ವರದಿ. ಗ್ರಾಮಸ್ಥರ ಆತಂಕ ಹಾಗೂ ಶಾಲಾ ಮಕ್ಕಳ ಸುರಕ್ಷತೆಯ ಕುರಿತು ಬಚ್ಚಹಳ್ಳಿ ರಸ್ತೆಯಲ್ಲಿ ಜೋತಾಡುವ ವಿದ್ಯುತ್ ತಂತಿಗಳು, ಬಾಗಿದ ವಿದ್ಯುತ್ ಕಂಬಗಳು ತಕ್ಷಣ ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹ ಎಂಬ ಶೀರ್ಷಿಕೆಯಡಿ ಸಮಯ ಸುದ್ದಿ ಇತ್ತೀಚೆಗೆ ವಿಶೇಷ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ವರದಿ ಪ್ರಕಟವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಬೆಸ್ಕಾಂ ಇಲಾಖೆಯ ಉನ್ನತ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂಪೂರ್ಣವಾಗಿ ತೆರವುಗೊಳಿಸಿದರು. 2. ಅವುಗಳ ಜಾಗದಲ್ಲಿ ಬಲಿಷ್ಠವಾದ ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಸಿದರು. ರಸ್ತೆಗೆ ಜೋತಾಡುತ್ತಿದ್ದ ತಂತಿಗಳನ್ನು ಸರಿಯಾದ ಎತ್ತರಕ್ಕೆ ಎಳೆದು ಬಿಗಿಯಾಗಿ ಜೋಡಿಸಿದರು. ಒಟ್ಟಾರೆ ಲೈನ್ಗಳ ಸುರಕ್ಷತೆಯನ್ನು ಮರುಪರಿಶೀಲಿಸಿ ಅಗತ್ಯ ತಾಂತ್ರಿಕ ದುರಸ್ತಿಗಳನ್ನು ಪೂರ್ಣಗೊಳಿಸಿದರು. ಸಮಯ ಸುದ್ದಿಗೆ ಗ್ರಾಮಸ್ಥರ ಧನ್ಯವಾದ ಮತ್ತು ಶ್ಲಾಘನೆ. ಪ್ರತಿದಿನವೂ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಇತ್ತು. ಗಾಳಿ ಮಳೆ ಬಂದಾಗ ರಸ್ತೆ ಬಳಸಲು ಭಯವಾಗುತ್ತಿತ್ತು. ಶಾಲಾ ಮಕ್ಕಳ ವಾಹನಗಳು ಹಾದು ಹೋಗುವಾಗ ಎದೆ ನಡುಗುತ್ತಿತ್ತು. ಈಗ ಹೊಸ ಕಂಬ ಅಳವಡಿಸಿ ಸಮಸ್ಯೆ ಪರಿಹರಿಸಿರುವುದರಿಂದ ನಿರಾಳವಾಗಿದೆ. ಸಾರ್ವಜನಿಕರ ಜ್ವಲಂತ ಸಮಸ್ಯೆಯನ್ನು ಜವಾಬ್ದಾರಿಯುತವಾಗಿ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾದ ಸಮಯ ಸುದ್ದಿ ವಾಹಿನಿಗೆ ಬಚ್ಚಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಾಧ್ಯಮಗಳು ನಿಜಕ್ಕೂ ಸಾರ್ವಜನಿಕರ ಧ್ವನಿಯಾಗಿ ಕೆಲಸ ಮಾಡುತ್ತಿವೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ ಎಂದು ಶ್ಲಾಘಿಸಿದ್ದಾರೆ. ವರದಿ ಲೋಕೇಶ್, ಸಮಯ ಸುದ್ದಿ, ಶಿಡ್ಲಘಟ್ಟ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನಾಗಿ ಸಮಯ ಸುದ್ದಿ ನ್ಯೂಸ್ ಚಾನಲ್ಗೆ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಇವತ್ತು ಬಚ್ಚಹಳ್ಳಿ ಗ್ರಾಮದ ಏನು ಇವತ್ತು ವಿದ್ಯುತ್ ತಂತಿಗಳು ಕೆಳಗೆ ನೆಲದ ಮೇಲೆ ತೇಲಾಡಿ ಮೇಲೆ ಬಸ್ಸುಗಳಿಗೆಲ್ಲ ತಗುಲ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಏನ್ ನಮ್ಮ ಸಮಯ ಸುದ್ದಿ ಚಾನಲ್ ಒಂದು ವಿಷಯವನ್ನ ಪ್ರಸಾರ ಮಾಡಿ ಪತ್ರಿಕೆಯಲ್ಲೂ ಕೂಡ ಆಗ್ತು, ಸಾಮಾಜಿಕ ಜಾಲತಾಣದಲ್ಲಿ ಆಗ್ತು. ಆ ಸುದ್ದಿಗೆ ಎಚ್ಚೆತ್ತುಕೊಂಡ ತಕ್ಷಣ ಬೆಸ್ಕಾಂ ಇಲಾಖೆಯವರು ಬಂದು ಆ ಒಂದು ವಿದ್ಯುತ್ ಅನ್ನು ಸರಿಪಡಿಸಿ ಇವತ್ತು ಸಾರ್ವಜನಿಕರಿಗೆ ಸುಗಮವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಸಮಯ ಸುದ್ದಿಗೆ ಧನ್ಯವಾದಗಳು ಹೇಳ್ತಾ, ಏನೇ ಸಮಸ್ಯೆಗಳು ಬಂದ್ರು ಕೂಡ ಇಡೀ ತಾಲೂಕಿನ ಜನ ನಮ್ಮ ಸಮಯ ಸುದ್ದಿ ವರದಿಗಾರರಿಗೆ ಹೇಳಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಹೆಚ್ಚೆಚ್ಚು ಇಂತಹ ರೈತರ ಸಮಸ್ಯೆಗಳನ್ನ ಪ್ರಸಾರ ಮಾಡಿ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ಸಮಯ ಸುದ್ದಿ ಸುದ್ದಿ ಪ್ರಸಾರಕರಿಗೆ ಮತ್ತೆ ಸಂಪಾದಕರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ.